ನಮಸ್ತೆ ಎಲ್ರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ಮಾಡೋಣ. ಸ್ವಲ್ಪ ಗಂಟ್ಲು ಸ್ವಲ್ಪ ಚೆನ್ನಾಗಿದೆ, ಮುಂಚೆಗಿಂತ ಬೆಟರು. ಆದ್ರೂ ಕೂಡ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಎರಡೇ ಇಟ್ಟಿದ್ದೀನಿ. ಸೊ ಪ್ಲೀಸ್ ಫರ್ಗಿವ್ ಮೀ. ಬನ್ನಿ ವೀಕ್ಲಿ ರೀಡಿಂಗ್. ಇದಾದ್ರೂ ಆಯ್ಕೆ ಮಾಡಿ, ಇದಾದ್ರೂ ಆಯ್ಕೆ ಮಾಡಿ, ಇದಾದ್ರೂ ಸ್ಟೋನ್ ನೋಡಾದ್ರೂ ಆಯ್ಕೆ ಮಾಡಿ. ನೆಕ್ಸ್ಟ್ ವೀಕ್, ಈ ವೀಕ್ ಇಂದ ನೆಕ್ಸ್ಟ್ ವೀಕ್ ವರ್ಗೂ ಏನೇನಾಗತ್ತೆ, ಏನೇನ್ ಬರುತ್ತೆ ನೋಡೋಣ. ಇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ಶುರು ಮಾಡೋಣ. ಚಾಮ್ಸ್ ಕೂಡ ಇದೆ. ಸೊ ಇದನ್ನ ಲಾಸ್ಟ್ ಕೊನೆಯಲ್ಲಿ ನೋಡೋಣ. ಜುಪಿಟರ್, ಓಹೋ, ವೆಸ್ತಾ, ಅಕ್ವೇರಿಯಸ್. ಈ ವಾರ ನಿಮ್ಮಲ್ಲಿ ತುಂಬಾನೇ ಆತ್ಮವಿಶ್ವಾಸ ಬರುತ್ತೆ. ಏನೇ ಆದ್ರೂ ಇಷ್ಟ ದಿನ ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ರಿ, ಮಾಡ್ಲೋ ಬೇಡವೋ ಅನ್ಕೊಂಡಿದ್ದ, ಸಾರಿ ಮಾಡ್ಲೋ ಬೇಡವೋ ಅಂತ ಇದ್ದಿದ್ದನ್ನ ಇವಾಗ ಮಾಡಬಹುದು, ನಾ ಮಾಡಬಲ್ಲೆ ಅಂತ ಒಂದು ಶಕ್ತಿ, ನಿಮ್ಮಲ್ಲಿ ಶಕ್ತಿ ತುಂಬುತ್ತೆ. ಜೊತೆಗೆ ನಿಮ್ಗೆ ನಂಬಿಕೆ ಬರುತ್ತೆ, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಆ ಲಕ್ ಈ ವೀಕ್ ನಿಮ್ಗೆ ಚೆನ್ನಾಗಿರುತ್ತೆ, ಕರೇಜ್ ಇರುತ್ತೆ. ನಿಮ್ ಕಾನ್ಫಿಡೆನ್ಸೇ ನಿಮ್ಗೆ ಲಕ್ ಆಗಿರುತ್ತೆ. ನಿಮ್ಮ ಅದೃಷ್ಟದ ಕೀಲಿಕೈ ಯಾವುದು ಅಂದ್ರೆ ನಿಮ್ಮ ಆತ್ಮವಿಶ್ವಾಸನೇ ನಿಮ್ಮ ಅದೃಷ್ಟದ ಕೀಲಿಕೈ ಆಗಿರುತ್ತೆ. ಸೊ ಆತ್ಮವಿಶ್ವಾಸನ ಬಿಡಬೇಡಿ. ಎಂತದೇ ಡಿಫಿಕಲ್ಟಿ ಇರ್ಲಿ, ಎಂತದೇ ಕಠಿಣ ಸಮಸ್ಯೆ ಇರ್ಲಿ, ಎಸ್ ನಾನು ಅದನ್ನ ಮಾಡಬಲ್ಲೆ ಅಂತ ಮುಂದುವರಿರಿ. ಡೆಫಿನೆಟ್ಲಿ ಯಶಸ್ಸು ಸಿಗುತ್ತೆ. ಯಾಕೆಂದ್ರೆ ಗಾಡೆಸ್ ವಿತ್ ಇನ್ ಯು, ನಿಮ್ಮೊಳಗೆ ಆ ದೇವರ ಒಂದು ಶಕ್ತಿ ಇದೆ, ಆ ದೇವತೆಯ ಒಂದು ಶಕ್ತಿ ಇದೆ, ಆ ತಾಯಿಯ ಒಂದು ಶಕ್ತಿ ಇದೆ, ಅಂಗಾಳ ಪರಮೇಶ್ವರಿ ಎನರ್ಜಿ ಇಲ್ಲಿದೆ. ಜೊತೆಗೆ ನಿಮ್ ಜೀವನದಲ್ಲಿ ಇರೋ ಕಷ್ಟ ಎಲ್ಲ ಕಳೆದಿ ಹೊಸ ಬೆಳಕನ್ನ ತರುತ್ತೆ ಅಮ್ಮ. ತುಂಬಾ ಸ್ಪಿರಿಚುವಲ್, ಆಧ್ಯಾತ್ಮಿಕತೆ ಕಡೆ ನಿಮ್ ಜೀವನ ಹೋಗ್ತಾ ಇದೆ. ಜೊತೆಗೆ ನಿಮ್ ಜೀವನದಲ್ಲಿ ಅಸಾಧ್ಯದನ್ನು ಕೂಡ ಸಾಧಿಸಬಲ್ಲೆ, ಮಾಡಬಲ್ಲೆ, ಒಂದ್ ಟ್ರೈ ಮಾಡಿ ನೋಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ನಿಮಗ್ ಬರುತ್ತೆ. ಅದು ಒಳ್ಳೇದು. ಎಸ್, ಮುಂದುವರಿಸಿ. ಅಕ್ವೇರಿಯಸ್, ಕುಂಭರಾಶಿಯವರು ಇಂಪಾರ್ಟೆಂಟ್ ಇರಬಹುದು. ತುಂಬಾ ಪ್ರೀತಿಸೋಂಥವ್ರು, ಸ್ವತಂತ್ರನ ನೀವು. ನಿಮ್ಮ ಯಾರು ಕಟ್ಟಾಕರೆ ನೀವು ಇರೋಂಥವ್ರಲ್ಲ. ಎಸ್, ರೊಮ್ಯಾನ್ಸ್ ಜೀವನಕ್ಕೆ ಬರ್ತಾ ಇದೆ, ಪ್ರೀತಿ ಜೀವನ ಬರ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಆಗಿದ್ದವ್ರು ವಾಪಸ್ ಬರೋ ಸಾಧ್ಯತೆ ಇದೆ. ಕೆಲವ್ರಿಗೆ ಯಾರು ಮಕ್ಕಳಾಗಿಲ್ಲ, ಅವರಿಗೆ ಮಗು ಆಗಿ ಅವರ ಯಾವುದೋ ಒಂದು ಸ್ಟಾರ್ ಸೀಡ್, ಕೆಲವು ವಿಚಾರ ಹೇಳ್ಬೇಕು ಬೇಡವೋ ಗೊಂದಲ ಆಗ್ಬಿಡುತ್ತೆ. ಎಸ್, ತುಂಬಾ ವರ್ಷದಿಂದ ಕಾಯ್ತಾ ಇದ್ರೆ ಆ ಒಂದು ಶಕ್ತಿ ಪುಂಜ ನಿಮ್ಮಲ್ಲಿ ಅವತರಿಸ್ಬೇಕು ಅಂತ ಇದೆ. ಎಸ್, ಟೆಕ್ನಾಲಜಿಕಲಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ತುಂಬಾ ಟೆಕ್ನಿಕಲಿ ಹೊಸ ವಿಚಾರಗಳನ್ನ ಕಲಿತೀರಾ. ಎಸ್, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಕಲಿತಾ ಇರಬಹುದಾಗಿರ್ಬೋದು, ಅಥವಾ ಆನ್ಲೈನ್ ಇರಬಹುದು, ಅಥವಾ ವರ್ಲ್ಡ್ ವೈಸ್ ನಿಮ್ಗೆ ಏನ್ ಆನ್ಲೈನ್ ಅಲ್ಲಿ ಏನ್ ಮಾಡ್ಬೇಕು ಅಂತಿದ್ರು ಅದ್ರಲ್ಲಿ ತುಂಬಾ ಸಕ್ಸಸ್ ಸಿಗುತ್ತೆ. ಎಜುಕೇಶನ್ ವೈಸ್ ತುಂಬಾ ಹೈಯಲ್ಲಿದೆ. ಎಸ್, ನಿಮ್ಮ ಆಯ್ಕೆ ಏನಿದೆ ಡೆಫಿನೆಟ್ಲಿ ಸರಿಯಾದ ದಾರಿಲಿದೆ. ಹಾಗಾಗಿ ಎಜುಕೇಶನ್ ಬಗ್ಗೆ ಅಥವಾ ವರ್ಕ್ ಲೈಫ್ ಬಗ್ಗೆ ಏನ್ ನೀವು ಮಾಡ್ಬೇಕು ಅನ್ಕೊಂಡಿದ್ದೀರೋ, ಏನ್ ಯೋಚನೆ ಮಾಡಿದಿರೋ ಅದು ಸರಿಗಿದೆ. ಮೂವ್ ಆನ್ ಮಾಡಿ. ಯಾಕೆಂದ್ರೆ ಅಮ್ಮ ನಿಮ್ಗೆ ಶಕ್ತಿ ತುಂಬುತ್ತಾ ಇದೆ ನೆಕ್ಸ್ಟ್ ವೀಕ್. ಎಸ್, ಫೆದರ್ಸ್ ನೋಡಿ, ಅಮ್ಮನೂ ಇದೆ, ಏಂಜಲ್ಸು ಇದ್ದಾರೆ. ಸೊ ಏಂಜಲ್ಸ್ ನಿಮ್ ಜೊತೆ ಇರ್ತಾರೆ, ಯಾವಾಗ್ಲೂ ಇರ್ತಾರೆ. ನೀವ್ ಯಾವತ್ತೂ ಒಂಟಿ ಅಲ್ಲ, ಅದನ್ನ ಹೇಳ್ತಿದ್ದಾರೆ. ಯು ಆರ್ ನಾಟ್ ಅಲೋನ್, ಐ ಆಮ್ ಆಲ್ವೇಸ್ ವಿತ್ ಯು ಅಂತ. ಎಸ್, ಮಿಸ್ಟರಿ, ವಾವ್. ವಾವ್. ಸೊ ಆಗ್ಲೇ ಹೇಳ್ದೆ, ನಿಮ್ ಜೀವನಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ. ಎಲ್ರಿಗೂ ಬರಲ್ಲ, ಜನರಲ್ ರೀಡಿಂಗ್ ಇದು. ಯಾವ್ದೋ ಒಂದು ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ಬೇಕು ಅಂತಿದ್ದಾರೆ, ಬರ್ತಾರೆ. ತುಂಬಾ ಕಷ್ಟದಲ್ಲಿ ಕತ್ಲೆಲಿದ್ದೀರಾ, ಅವ್ರು ಬಂದ್ಮೇಲೆ ನಿಮ್ ಜೀವನ ಇನ್ನಷ್ಟು ಬೆಳಕಾಗತ್ತೆ.
ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡದಿರೋ ರೀತಿ ಏನೋ ಒಂದು ಸಸ್ಪೆನ್ಸ್ ರಿವೀಲ್ ನಿಮ್ ಲೈಫ್ ಅಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಯಾರಿಗೋ ಏನೋ ಹೇಳ್ಬೇಕು ಅನ್ಸಿದ್ರೆ ಹೇಳಿ, ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗ್ ಬನ್ನಿ. ಅವ್ರು ಹೇಳಿದ್ರೆ ಏನ್ ಅನ್ಕೊಂತಾರೋ, ಇವ್ರು ಹೇಳಿದ್ರೆ ಏನ್ ಅನ್ಕೊಂತಾರೋ ಅದೆಲ್ಲ ಬೇಡ. ಹೇಳ್ದಿರ ನೀವೇನ್ ಅನ್ಕೊಂತಾ ಇದ್ದೀರಾ ಅದ್ರ ಕಡೆ ಗಮನ ಕೊಡಿ. ಈಗ ಪರ್ಫೆಕ್ಟ್ ಟೈಮಿಂಗ್, ಡಿವೈನ್ ಟೈಮಿಂಗ್ ಬಂದಿದೆ. ಸೊ ನಿಮ್ ಲೈಫ್ ಅಲ್ಲಿ ಏನ್ ಬೇಕು ಏನ್ ಬೇಡ ಸರಿಯಾದ ನಿರ್ಧಾರ ತಗೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ ನಿಮ್ ಜೀವನಕ್ಕೆ ಬಹಳಷ್ಟು ಅವಕಾಶಗಳು ಬರ್ತಾ ಇದೆ. ದುಡ್ಡು ಕೂಡ ಬರ್ತಾ ಇದೆ. ಹಣ ಕಾಸಿನ ಅವಕಾಶನೂ ಬರ್ತಾ ಇದೆ. ಪ್ರೀತಿ ಜೀವನದ ಅವಕಾಶ ಕೂಡ ಬರ್ತಾ ಇದೆ. ಬಹಳಷ್ಟು ಓದಿಗೆ ಅವಕಾಶ ಬರ್ತಾ ಇದೆ. ನ್ಯೂ ಐಡಿಯಾಸ್ಗೆ ಅವಕಾಶ ಬರ್ತಿದೆ. ಏನೋ ಒಂದು ಸಸ್ಪೆನ್ಸ್ ಇದೆ, ಅದು ರಿವೀಲ್ ಆಗೋದ್ರಲ್ಲಿ ಇದೆ. ಎಸ್, ಬಹಳಷ್ಟು ಅವಕಾಶಗಳು ನಿಮ್ಗೆ ನೆಕ್ಸ್ಟ್ ವೀಕ್ ಬರುತ್ತೆ. ನೋ, ನಿಮ್ಮ ಯಾವುದೋ ಒಂದು ಪ್ರಶ್ನೆಗೆ ನೋ. ಯಾವುದು ಪ್ರಶ್ನೆ ಇದು? ಬಹಳಷ್ಟು ಜನದ ಎನರ್ಜಿ ಇದೆ. ಸೊ ನಿಮ್ ಜೀವನ ನಿಮ್ ಇಷ್ಟ. ಯಾವ ಪ್ರಶ್ನೆಗೆ ನೋ, ಯಾವ ಪ್ರಶ್ನೆಗೆ ಅದನ್ನ ಅನ್ವಯಿಸ್ತೀರಾ ಅದು ನಿಮ್ಗೆ ಬಿಡುತ್ತೆ. ಎಸ್, ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೆ. ನಿಮ್ಮ ಕನ್ಸೆಲ್ಲ ನನ್ಸಾಗತ್ತೆ. ಜೊತೆಗೆ ನಿಮ್ಮ ಆರೋಗ್ಯನೂ ಸರಿ ಹೋಗುತ್ತೆ. ನೀವೇನ್ ಅನ್ಕೊಂಡಿದ್ದೀರಾ ಅದೆಲ್ಲ ನನ್ಸಾಗತ್ತೆ. ಸೊ ಪ್ರೀತಿನೂ ಸಿಗುತ್ತೆ, ಹಣಕಾಸುನೂ ಸಿಗುತ್ತೆ. ಆಗ್ಲೇ ಹೇಳ್ದಾಗೆ ದುಡ್ಡು ಅವಕಾಶಗಳು ಕೂಡ ಬರುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ಸರಿ ಹೋಗುತ್ತೆ. ವಾವ್, 10 ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ ಅದರಿಂದ ಕೂಡ ನಿಮ್ಗೆ ರಿಲೀಫ್ ಸಿಗುತ್ತೆ. ಅದರಿಂದ ಕೂಡ ನಿಮ್ಗೆ ಏನಾದ್ರೂ ಮನಿ ಸಹಾಯ, ಹಣಕಾಸಿನ ಸಹಾಯ ಫ್ಯಾಮಿಲಿ ಕಡೆಯಿಂದ ಕೂಡ ಆಗೋ ಸಾಧ್ಯತೆ ಇದೆ. ಏನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡೋರು ಇರಬಹುದು. ನೀವು ನಿಮ್ಮ ಕನಸಿನ ಒಂದು ಅಗ್ರಿಮೆಂಟ್ ಸಿಗ್ನೇಚರ್ ಏನಿದೆ ಅದು ನೀವು ಮಾಡೋರಿದ್ದೀರಾ. ಅದರಿಂದ ನಿಮ್ಗೆ ಖುಷಿ ಆಗುತ್ತೆ, ಹೆಲ್ಪ್ ಕೂಡ ಆಗುತ್ತೆ. ಎಸ್, ಹರ್ಮೆಟ್. ಬಹಳ ಜನ ತುಂಬಾ ಸಿಂಗಲ್ ಆಗಿದ್ದೀರಾ ತುಂಬಾ ದಿವಸದಿಂದ. ಎಸ್, ನಿಮ್ಮ ಪ್ರೀತಿ ಜೀವನ, ನಿಮ್ಮ ಕನಸಿನ ಜೀವನ ನಿಮ್ಗೆ ಕೈಗೂಡಲಿದೆ. ಜೊತೆಗೆ ನಿಮ್ಮ ಪ್ರೀತಿ ವ್ಯವಹಾರ ಏನಿದೆ ಅದು ಕೂಡ ನಿಮ್ಗೆ ಆಗೋದ್ರಲ್ಲಿದೆ. ಫಿಸಿಕಲಿ ತುಂಬಾ ದೂರ ಇದ್ದವರು ಹತ್ರ ಆಗೋ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಮನೇಲಿ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ನಿಮ್ಗೆ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ತುಂಬಾ ಏಜ್ ಆಗೋಗಿದ್ರೆ, ಮ್ಯಾರೇಜ್ ಆಗೋದೇ ಇಲ್ಲ ಅನ್ಕೊಂಡಿದ್ರೆ ಸಡನ್ ಆಗಿ ಮದ್ವೆ ಆಗೋ ಸಾಧ್ಯತೆ ಇದೆ. ಇನ್ನೊಂದು 10 ಡೇಸ್ ಅಥವಾ 10 ಮಂತ್ ಒಳಗೆ, ಮೇ ಬಿ 9 ವೀಕ್ ಒಳಗೆ ಕೆಲವ್ರಿಗೆ ಮದ್ವೆ ಆಗುತ್ತೆ. ಕೆಲವ್ರಿಗೆ 9 ಮಂತ್ ಒಳಗೆ, ಕೆಲವ್ರಿಗೆ 9 ಡೇಸ್ ಒಳಗೂ ಕೂಡ ಪ್ರಪೋಸಲ್ ಬರಬಹುದು ಅಂತ ಇಲ್ಲಿ ಇದೆ. ಡೆಫಿನೆಟ್ಲಿ ನೋಡಿ, ಸೋಲ್ಮೇಟ್ ಕಾರ್ಡ್ ಬಂತು, ಟ್ವಿನ್ ಫ್ಲೇಮ್ ಕಾರ್ಡು. ವಾವ್, ಎಲ್ಲ ಶಫಲ್ ಕಾರ್ಡ್ ಅಲ್ವಾ. ನಾನು ನಿಮ್ಮಷ್ಟೇ ಎಕ್ಸೈಟ್ ಆಗಿರ್ಬೇಕು ಅಂತ ಯಾವ ಕಾರ್ಡು ನೋಡಲ್ಲ. ನನ್ಗೆ ಹಂಗೆ ರಾ ಎನರ್ಜಿ ಏನ್ ಬರುತ್ತೋ ಅದನ್ನ ಪಾಸ್ ಮಾಡಕ್ ಇಷ್ಟ. ಹಾಗಾಗಿ ಅದನ್ನ ಮುಂಚೆನೆ ಏನು ಪ್ರಿಪೇರ್ ಮಾಡಲ್ಲ. ಸೊ ಏನ್ ಬರುತ್ತೋ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ ಹಾಗೆ. ಎಸ್, ನಿಮ್ಮ ಫಸ್ಟ್ ಇಂಪ್ರೆಷನ್ ಯಾರಾಗಿದ್ರು ನೀವು ನೋಡಿದ ತಕ್ಷಣ ಇಷ್ಟಪಟ್ಟಿದ ವ್ಯಕ್ತಿ ಅವರು ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ, ನಿಮ್ ಮನೆಗೆ ಬರ್ತಿದ್ದಾರೆ. ಡೆಫಿನೆಟ್ಲಿ ಬರ್ತಾ ಇದ್ದಾರೆ. ಇದೊಂದು ಜನರಲ್ ರೀಡಿಂಗು. ಆಮೇಲೆ ಬಂದಿಲ್ಲ ಅಂದ್ರೆ, ಮ್ಯಾಮ್ ಬಂದಿಲ್ಲ ಯಾಕೆ ಕಳ್ಸ್ಕೊಡಿ ಅಂದ್ರೆ ನಾನ್ ಕಳ್ಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಎಸ್, ಯಾರ್ ಸೋಲ್ ಜರ್ನಿಲ್ ಇದೀರೋ, ಯಾರ್ ಸ್ಪಿರಿಚುವಲ್ ಜರ್ನಿಲ್ ಇದೀರೋ, ನಿಮ್ ಹೀಲಿಂಗ್ ಪ್ರೊಸೆಸ್ ಮುಗೀತು. ನಿಮ್ ಹೀಲಿಂಗ್ ಸೈಕಲ್ ಏನಿತ್ತು ಅದು ಕಂಪ್ಲೀಟ್ ಆಯ್ತು. ನಿಮ್ ಮನೇಲಿ ಸೆಲೆಬ್ರೇಷನ್ ನಡೆಯೋದ್ರಲ್ಲಿ ಇದೆ. ಫಂಕ್ಷನ್ ಇರ್ಬೋದು, ಮದ್ವೆ ಇರ್ಬೋದು, ಫ್ಯಾಮಿಲಿ ಗೆಟ್ ಟುಗೆದರ್ ಇರ್ಬೋದು, ಫ್ರೆಂಡ್ಸ್ ವೆಡ್ಡಿಂಗು, ಎಂಗೇಜ್ಮೆಂಟು, ನೇಮಿಂಗ್ ಸೆರೆಮನಿ, ನಿಶ್ಚಿತಾರ್ಥ, ಮದ್ವೆ, ನಾಮಕರಣ, ಗೃಹ ಪ್ರವೇಶ ಏನೇ ಇರ್ಬೋದು. ನಿಮ್ ಮನೇಲಿ, ನಿಮ್ ಫ್ರೆಂಡ್ಸ್ ಮನೇಲಿ ಎಲ್ಲ ಅಟೆಂಡ್ ಮಾಡ್ತೀರಾ. ಮಾಡಿ ಹೋಗಿ ಸ್ವಲ್ಪ ಅದರಿಂದ ಹೊರಗೆ ಬನ್ನಿ. ಎಸ್, ಗುಡ್ ಲಕ್ ನಿಮ್ ಜೀವನಕ್ಕೆ ಬರ್ತಾ ಇದೆ. ಟ್ವಿನ್ ಫ್ಲೇಮ್, ಸೋಲ್ಮೇಟ್, ಪಾರ್ಟ್ನರು ಎಲ್ಲರೂ ಬರ್ತಾ ಇದ್ದಾರೆ. ನಿಮ್ ಫ್ಯಾಮಿಲಿ ಕೂಡ ಒಪ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಸ್ಟ್ರಾಂಗ್ ಆಗಿರಿ, ತುಂಬಾ ತಾಳ್ಮೆಯಿಂದ ಇದ್ದೀರಾ. ಎಸ್, ಆ ತಾಳ್ಮೆ ನಿಮ್ ಜೊತೆ ಹಾಗೆ ಇರ್ಲಿ. ಏಂಜಲ್ಸ್ ಗೈಡೆನ್ಸ್ ಕೂಡ ನಡೀತಾ ಇದೆ. ಸಾರಿ,
ಏಂಜಲ್ಸ್ ಗೈಡೆನ್ಸ್ ಕೂಡ ನಡೀತಾ ಇದೆ. ಇನ್ನರ್ ಪವರ್ ಚೆನ್ನಾಗಿದೆ, ಸೊ ಅದ್ರ ಮುಖಾಂತರ ಮುಂದುವರಿರಿ. ಎಸ್, ಕೆಲವ್ರಿಗೆ ಬಹಳಷ್ಟು ಗಿಫ್ಟ್ ಬರ್ತಾ ಇದೆ. ಜೊತೆಗೆ ನಿಮ್ಮ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗೋದ್ರಲ್ಲಿ ಇದ್ದೀರಾ. ಅದ್ರ ಜೊತೆಗೆ ನಿಮ್ಮ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವೀಕ್ ನಿಮ್ಗೆ ಎಲ್ಲ ಪಾಸಿಟಿವ್ ಆಗೇ ಇದೆ. ನಿಮ್ಮ ಹಳೆ ಎಕ್ಸ್ ಕೂಡ ಬಂದು ಲವ್ ಆಫರ್ ಮತ್ತೆ ಮಾಡೋ ಸಾಧ್ಯತೆ ಕೂಡ ಇದೆ. ಎಸ್, ಏನ್ ವೇಟ್ ಮಾಡ್ತಾ ಇದ್ರಿ, ಆಗ್ಲೇ ಹೇಳ್ದಾಗ ಪ್ರೆಗ್ನೆನ್ಸಿಗೆ ಅದು ಆಗೋ ಸಾಧ್ಯತೆ ಇದೆ, ಕನ್ಸೀವ್ ಆಗೋ ಸಾಧ್ಯತೆ ಇದೆ. ಜೊತೆಗೆ ನೀವು ಹಣಕಾಸಿಗೋಸ್ಕರ ವೇಟ್ ಮಾಡ್ತಿದ್ರೆ ಅದು ಕೂಡ ಸಿಗೋ ಸಾಧ್ಯತೆ ಇದೆ. ಎಸ್, ಒಬ್ರಿಗೊಬ್ರು ಯಾವತ್ ಕಂಪ್ಲೀಟ್ ಆಗ್ತೀವಿ, ಇನ್ನೆಷ್ಟು ದಿನ ಈ ದೂರ ಅಂತಿದ್ರೆ ಆ ದೂರ ಕಡಿಮೆ ಆಗೋದ್ರಲ್ಲಿ ಇದೆ. ಅವರು ನಿಮ್ ಹತ್ರ ಬರೋದ್ರಲ್ಲಿ ಇದ್ದಾರೆ. ಎಸ್, ಎಲ್ಲಾ ಪಾಸಿಬಿಲಿಟಿಯಿಂದಾನು ಅವರು ಯೋಚನೆ ಮಾಡ್ತಿದ್ದಾರೆ. ಇನ್ ಸಾಧ್ಯ ಇಲ್ಲ, ನೀನ್ ಎಷ್ಟೇ ದೂರ ಇರು, ನಾನು ಬಂದೇ ಬರ್ತೀನಿ ಅಂತ. ನೋಡಿ, 8 ಎನರ್ಜಿ ಇದೆ. ಸೊ 8 ಆಫ್ ಎಸ್ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ನೀವಿಬ್ರು ಪರ್ಫೆಕ್ಟ್ ಮ್ಯಾಚ್ ಇದ್ದೀರಾ. 8 ಅಂದ್ರೆ ಅಗೇನ್ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಬರ್ತಿದೆ. ಡೆಫಿನೆಟ್ಲಿ ಆಗಿ ನಿಮ್ಮ ಲೈಫಿಗೆ ಅವರು ಪರ್ಫೆಕ್ಟ್ ಮ್ಯಾಚ್ ಇದ್ದಾರೆ. ಹಾಗಾಗಿ ಅವರು ಬರ್ತಾರೆ, ಅವ್ರನ್ನ ಒಪ್ಕೊಳ್ಳಿ. ಯಾಕೆಂದ್ರೆ ನಿಮ್ದು ಸೋಲ್ ಕಾಂಟ್ರಾಕ್ಟ್, ಪಾಸ್ಟ್ ಲೈಫ್ ಕನೆಕ್ಷನ್, ಪ್ರೀತಿ ನಿಮ್ ಜೀವನಕ್ಕೆ ವಾಪಸ್ ಬರ್ತಾ ಇದೆ. ಹೈ ಪ್ರಿಸ್ಟೆಸ್, ದ ಟವರ್. ಹೈ ಪ್ರಿಸ್ಟೆಸ್, ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಎನರ್ಜಿ ಮತ್ತೆ ಬಂತು. ಎಸ್, ನಿಮ್ ಜೀವನದಲ್ಲಿ ಇದ್ದಿದ್ ನೆಗೆಟಿವಿಟಿ ಎಲ್ಲ ಹೋಯ್ತು. ಎಸ್, ನಿಮ್ ಜೀವನದಲ್ಲಿ ಒಂದ್ ಸೈಕಲ್ ಇತ್ತು, ಅದು ಕಂಪ್ಲೀಟ್ ಆಯ್ತು. ಎಸ್, ಯುವರ್ ಲೈಫ್ ವಿಲ್ ಬಿಕಮ್ ಎ ಬೆಟರ್ ದೆನ್. ನಿಮ್ ಜೀವನ ಹಿಂದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ ಜೀವನದಲ್ಲಿ ಇದ್ದಂತ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ಜೊತೆಗೆ ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ ಅದನ್ನ ಕೂಡ ಕೇಳಿ. ಜೊತೆಗೆ ಇಲ್ಲಿ ಕೆಲವರು ಹೀಲರ್ಸು, ಲೈಟ್ ವರ್ಕರ್ಸ್ ಎನರ್ಜಿ ಬರ್ತಿದೆ. ಎಸ್, ಯು ಆರ್ ಇನ್ ರೈಟ್ ಪಾತ್. ಎಸ್, ಮುಂದುವರಿರಿ. ಸೋಲ್ಮೇಟ್ ಜರ್ನಿ ತುಂಬಾ ಕಠಿಣ. ಆ ಕಠಿಣ ಆಗ್ಲೇ ಹೇಳ್ದಾಗೆ ರಸನೆಲ್ಲ ಹೀರಿ ಅದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಮತ್ತೆ ರೀಫಿಲ್ ಮಾಡೋದು. ಆದ್ರೆ ಅದು ಬಂದಾಗ ಅದನ್ನ ಒಪ್ಕೊಳ್ಳಿ. ನಿಮ್ ಲೈಫ್ ಜರ್ನಿ ಇರೋದೇ ಹಾಗೆ. ಹಾಗಾಗಿ ನೀವು ಅದರಿಂದ ಎಷ್ಟೇ ದೂರ ಓಡಿದ್ರು ಅದಕ್ಕೇನು ಅರ್ಥ ಇರೋದಿಲ್ಲ. ಅವ್ರ ಆಪೋಸಿಟ್ ಇದ್ರು ನೀವು ಒಪ್ಕೊಂಡ್ಲೇಬೇಕಾಗತ್ತೆ, ಒಪ್ಕೊಳ್ಳಿ. ಎಸ್, ಡೆಫಿನೆಟ್ಲಿ ಇಲ್ಲಿ ಸ್ಟಡಿಗೆ ಸಂಬಂಧಪಟ್ಟಾಗಿ ಬೇರೆ ಕಡೆ ಹೋಗೋ ಸಾಧ್ಯತೆ ಇದೆ. ಜೊತೆಗೆ ಬೇರೆ ದೇಶಕ್ಕೆ ಹೋಗಿ PG ಇದ್ಕೊಂಡು ಓದ್ಬೇಕು ಅಂತ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ ಕನಸು ಏನಿತ್ತು ಸಡನ್ ಆಗಿ ಹಿಂಗೆ ನೆಕ್ಸ್ಟ್ ವೀಕ್ ಅಲ್ಲಿ ಕೆಲವ್ರಿಗೆ ಚೇಂಜ್ ಆಗಿ ಸರ್ಪ್ರೈಸ್ ಆಗಿ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಸರ್ಪ್ರೈಸ್ ತರ. ಎಸ್, ಮನೆಯ ಸಮಸ್ಯೆಗಳಿಗೆ ಚಿಕಿತ್ಸೆ, ಪರಿಹಾರದ ಅವಶ್ಯಕತೆ. ಎಸ್, ಎಷ್ಟೆಷ್ಟು ಪಾಸಿಬಲ್ ಇದೆ ನಿಮ್ಮ ಲೈಫ್, ಲವ್ ಲೈಫ್ ಆಗ್ಲಿ, ಅಥವಾ ಮ್ಯಾರೇಜ್ ಲೈಫ್ ಆಗ್ಲಿ, ಅಥವಾ ಕೆರಿಯರ್ ಲೈಫ್ ಆಗ್ಲಿ, ಮನಿ ವೈಸ್ ಆಗ್ಲಿ, ದುಡ್ಡು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಸ್ಥಿತಿ, ಜೊತೆಗೆ ಮನೆಯ ಸಮಸ್ಯೆ, ಜೊತೆಗೆ ಪ್ರೀತಿ ಜೀವನ, ಮದುವೆ ಜೀವನ, ಮಕ್ಕಳು ಜೀವನ, ಇದೆಲ್ಲಾ ಸಮಸ್ಯೆಗಳು ಮನೇಲಿದೆ. ಅದಕ್ಕೆಲ್ಲ ಫಸ್ಟ್ ಸೊಲ್ಯೂಷನ್, ಪರಿಹಾರ ಕಂಡಿಡೀರಿ. ನಿಮ್ ಪ್ರೀತಿ ಆಗ್ಲೇ ಹೇಳ್ದೆ, ನಿಮ್ ಎಕ್ಸ್ ಬರೋರಿದ್ದಾರೆ ಅಂತ, ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ತೀರಾ ನೋಡಿ. ನಿಮ್ ಜೀವನ ನಿಮ್ಮಿಷ್ಟ. ಹೃದಯದಿಂದ ಹೃದಯಕ್ಕೆ ಪ್ರೇಮ ಸಂದೇಶ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇಲ್ಲಿ ನಡೀತಾ ಇದೆ. ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು. ಎಸ್, ಡೆಫಿನೆಟ್ಲಿ ಫ್ಯಾಮಿಲಿ ಮ್ಯಾಟರ್ ಇಲ್ಲಿ, ಮನಿ ವೈಸ್, ವರ್ಕ್ ವೈಸ್, ನಿನ್ಗೇನ್ ಅರ್ಹತೆ ಇದೆ ನಮ್ಮ ಮನೆಯವ್ರನ್ನ ಮದ್ವೆ ಆಗ್ಲಿಕ್ಕೆ ಅಂತ ಅವ್ರ ಮನೆಯವ್ರು ಕೇಳ್ಬೋದು. ಉತ್ತರನ ರೆಡಿ ಮಾಡ್ಕೊಳ್ಳಿ. ಎಸ್, ಹ್ಯಾಪಿ ಚೇಂಜ್ ಬರ್ತಾ ಇದೆ, ಜೋಕರ್ ತರ. ಎಸ್, ನೋ ಫ್ಲೆಕ್ಸ್. ಎಸ್, ನಿಮ್ ಕನ್ಸು ನನ್ಸಾಗತ್ತೆ. ಡೆಫಿನೆಟ್ಲಿ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಇಲ್ಲಿ ಯಾರಿಗೂ. ಬದಲಾವಣೆ ಬರ್ತಾ ಇದೆ, ಬದಲಾವಣೆ ಬರ್ತಾ ಇದೆ. ನೆಗೆಟಿವಿಟಿ ಮಾಡಿದ್ದಾರೆ. ಸೊ
ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಯಾರೇನೇ ನೆಗೆಟಿವಿಟಿ ಮಾಡಿದ್ರು ನಿಮ್ಗೇನು ಆಗಲ್ಲ. ಸೊ ಯು ಆರ್ ಪ್ರೊಟೆಕ್ಟೆಡ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಅಮ್ಮ ಬಂದಿದೆ. ಸೊ ಅಮ್ಮ ವಿಲ್ ಪ್ರೊಟೆಕ್ಟ್ ಯು. ಎಸ್, ಲೈಫ್ ಗ್ರೋತ್ ಆಗುತ್ತೆ ನೋಡಿ. ಕೆಲವ್ರ ಜೀವನದಲ್ಲಿ ನೆಗೆಟಿವಿಟಿ ಇದೆ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಇಲ್ಲಿ ನಂಗೆ ಮುಖವಾಡದ ಜನರ ಇದ್ ಬರ್ತಾ ಇದೆ. ಇದೆರಡು ಕೂಡ ಒಬ್ರಿಗೊಬ್ರು ಮುಖವಾಡ ಹಾಕೊಂಡ್ ಬದುಕ್ತಾ ಇದ್ದಾರೆ. ಹಾಗಿರ್ಬೇಡಿ, ಓಪನ್ ಆಗಿರಿ. ನಿಮ್ಗೆ ಏನ್ ಅನ್ಸುತ್ತೋ ಅದ್ ಮಾಡಿ. ಇಲ್ಲಿ ನೋಡಿ ಕಸ್ಟ್ ಹಾರ್ಟ್ ಬಂದಿದೆ. ಸೊ ನೀವು ದೇವರಿಗೆ ಪ್ರೀತಿ ಪಾತ್ರರು. ಅದಕ್ಕೆ ಅಮ್ಮ ಕೂಡ ಬಂದಿದೆ ಇಲ್ಲಿ. ದೇವರಿಗೆ ಪ್ರೀತಿ ಪಾತ್ರರು. ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೀತಿನ ದೇವ್ರು ಕಾಪಾಡುತ್ತೆ, ನಿಮ್ ಹೃದಯನ. ಎಸ್, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಒಂದಾಗ್ತಿದ್ದೀರಾ. ಲವ್ಲಿ ಎನರ್ಜಿ ನೋಡಿ. ಟ್ವಿನ್ ಫ್ಲೇಮ್, ಸೋಲ್ಮೇಟ್, ಸ್ಟಾರ್ ಸೀಡ್. ಆಗ್ಲೇ ಹೇಳ್ದೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಕ್ಷತ್ರ ಲೋಕದಿಂದ ಯಾರೋ ಸ್ಟಾರ್ ಸೀಡ್ ನಿಮ್ ಮನೆಗೆ ಬರೋರಿದ್ದಾರೆ ಅಂತ. ಯಾರಿಗೋ ಅವಳಿ ಜವಳಿ ಮಕ್ಕಳಾಗಬಹುದು. ಸ್ಟಾರ್ ಸೀಡ್ ಅವ್ರ ಮನೆಗೆ ಬರಬಹುದು. ಒಂದು ನಕ್ಷತ್ರ ಪುಂಜ ನಿಮ್ ಮನೇಲಿ ಜನ್ಮ ತಗೊಬಹುದು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಮೇ ಬಿ ಇರ್ಬೋದು. ಗಂಟ್ಲು ಹೋಗ್ತಾ ಇದೆ. ತುಂಬಾ ಹೊತ್ತು ಮಾತಾಡಿದ್ರೆ ಹಂಗಾಗೋಗ್ತಾ ಇದೆ. ಅದಕ್ಕೆ ಎರಡೇ ಇಟ್ಟಿದ್ದೀನಿ. ಎಸ್, ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಸ್ಟಾರ್ ಸೀಡ್. ಟ್ವಿನ್ ಫ್ಲೇಮ್ ಒಂದಾಗೋದ್ರಲ್ಲಿದ್ದಾರೆ, ಸ್ಟಾರ್ ಸೀಡ್ ಒಂದಾಗೋದ್ರಲ್ಲಿದೆ. ನಿಮ್ಮ ಮನೆಗೆ ಸ್ಟಾರ್ ಸೀಡ್ ಬರೋದ್ರಲ್ಲಿದೆ. ನೀವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಸ್ಟಾರ್ ಸೀಡ್ ಎರಡು ಕಾಣಿಸ್ತಾ ಇದಲ್ಲ. ಇಲ್ಲೂ ಕೂಡ ಎರಡು ಸ್ಟಾರ್. ಸೊ ದಿಸ್ ಇಸ್ ಯುವರ್ ರೀಡಿಂಗ್. ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಯಾರಿದು? ಸಾರಿ, ಎರಡನೇ ಕಾರ್ಡ್ ಆಯ್ಕೆ ಮಾಡಿದೀರಾ. ಚಾಮ್ಸ್ ರೀಡಿಂಗ್ ಇದೆ, ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ ಪ್ರೀತಿ ವಿಶ್ವಾಸಕ್ಕೆಲ್ಲ. ವೀಕ್ಲಿ ರೀಡಿಂಗ್ ನೋಡೋಣ. ನೆಕ್ಸ್ಟ್ ವೀಕ್ ನಿಮ್ ಜೀವನದಲ್ಲಿ ಏನಾಗ್ತಿದೆ, ಏನ್ ಬರುತ್ತೆ ಅಂತ. ಚಿರಾನ್ ಹೀಲಿಂಗ್ ಬರ್ತಾ ಇದೆ ನಿಮ್ ಜೀವನಕ್ಕೆ. ಸಿಂಹ ರಾಶಿಯವರು, ಸಾರಿ ಸಿಂಹ ರಾಶಿ ಯಾಕೆ ಬಂತು, ಮೀನ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಇರಬಹುದು. ದ 11th ಹೌಸ್. ಇಲ್ಲಿ ಮೀನರಾಶಿ ಬಂತು, ಸಿಂಹರಾಶಿ ಬಂತು ಅಂದೇಟ್ಗೆ ಅವ್ರಿಗೆ ಮಾತ್ರ ಅಂತ ಅಲ್ಲ. ಇದು ಯಾವುದೇ ರಾಶಿಗಲ್ಲ, ನೋಡ್ತಾ ಇರೋ ಎಲ್ಲರಿಗೂ ಕೂಡ. ಅದರಲ್ಲಿ ವಿಶೇಷವಾಗಿ ಮೀನರಾಶಿಯವ್ರಿಗೆ ಅಥವಾ ಮೀನರಾಶಿ 11ನೇ ಮನೆಯಲ್ಲಿರೋರಿಗೆ. ಎಸ್, ಮೆಡಿಸನ್ಗೆ ಸಂಬಂಧಪಟ್ಟಂಗೆ ಹೀಲಿಂಗ್ ಬರ್ತಾ ಇದೆ. ನಿಮ್ಮ ಆರೋಗ್ಯ, ನಿಮ್ಮ ವಹಿವಾಟು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ನಿಮ್ ಕನಸು ಈಡೇರುತ್ತೆ. ಜೊತೆಗೆ ನೀವು ತುಂಬಾ ಕನಸು ಏನ್ ಕಾಣ್ತಾ ಇದ್ದೀರಾ, ನಾನೊಬ್ಬ ಹೀಲರ್ ಆಗ್ಬೇಕು, ನಾನೊಬ್ಬ ಇನ್ನೊಬ್ಬರಿಗೆ ಏನೋ ಕಲಿಬೇಕು, ನಾನು ಇನ್ನೊಬ್ಬರಿಗೆ ಹೇಳ್ಕೊಡೋ ಹಾಗೋಗ್ಬೇಕು, ನಾನೊಂದು ಮಾರ್ಗದರ್ಶಕ ಆಗ್ಬೇಕು, ನಾನೊಬ್ಬ ಮಾರ್ಗದರ್ಶಕಳಾಗ್ಬೇಕು, ನಾನು ಇನ್ನೊಬ್ಬರಿಗೆ ಹೀಗೀಗೆ ಮಾಡಿ ಅಂತ ಒಂದು ಟೀಚರ್ ಎನರ್ಜಿ ಏನಿದೆ, ಒಂದು ಟೀಚ್ ಮಾಡೋ ಎನರ್ಜಿ ಏನಿದೆ, ಒಂದು ಏಂಜಲಿಕ್ ಎನರ್ಜಿ ಗ್ರಾಸ್ ಮಾಡೋ ಅಂಥದ್ದು, ಅಬ್ಸರ್ವ್ ಮಾಡೋ ಅಂಥದ್ದು, ಹೀಲಿಂಗ್ ಇನ್ನೊಬ್ಬರಿಗೆ ಕೊಡೋ ಅಂಥದ್ದೇನಿದೆ, ಅದನ್ನ ನಾನು ಕಲಿತೀನಿ, ನಾನು ಕಲಿಬೇಕು ಅಂತಿದ್ದೀನಿ, ಕಲಿತೀನಿ ಅಂತ ಅನ್ಕೊಂಡಿದ್ದೀರಾ. ಎಸ್, ಕಲೀರಿ. ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ನಿಮ್ ಇಷ್ಟ. ಯಾವ ಹೀಲರ್ ಆದ್ರೂ ಆಗ್ಲಿ, ಮೆಡಿಕಲ್ ಹೀಲರ್ ಆದ್ರೂ ಆಗ್ಲಿ, ಮೆಡಿಸನ್ ಹೀಲರ್ ಆದ್ರೂ ಆಗ್ಲಿ, ಅಥವಾ ಈ ಮ್ಯೂಸಿಕ್ ಥೆರಪಿ ಮಾಡ್ತಾರೆ ಆ ಹೀಲರ್ ಆದ್ರೂ ಆಗಿ, ರೇಖೆ ಆದ್ರೂ ಆಗಿ, ಸ್ಟೋನ್ ಹೀಲರ್ ಆದ್ರೂ ಆಗಿ, ಚಕ್ರ ಹೀಲರ್ ಆದ್ರೂ ಆಗ್ಲಿ, ಅಥವಾ ಆಸ್ಟ್ರೋನೆಟ್ ಆದ್ರೂ ಆಗ್ಲಿ, ಅಥವಾ ಆಸ್ಟ್ರಾಲಜಿ ಹೇಳೋರಾದ್ರೂ ಆಗಿ, ಅಥವಾ ನಕ್ಷತ್ರ ನೋಡ್ಕೊಂಡು ಹೇಳೋರಾದ್ರೂ ಆಗಿ, ಅಥವಾ ನಾಡಿ ಭವಿಷ್ಯ ಹೇಳೋರಾದ್ರೂ ಆಗಿ, ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ತರ ಇದೆ.
ಯಾವ ತರ ಹೀಲರ್ ನೀವು ಆಗ್ಬೇಕು ಅಂತಿದ್ದೀರೋ ಹೀಲರ್ ಆಗಿ ನಿಮ್ಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಗೈಡೆನ್ಸ್ ಮಾಡೋರು ರೆಡಿ ಇದ್ದಾರೆ ಈಗ. ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಗೈಡೆನ್ಸ್ ಜರ್ನಿ. ನೀವು ಗೈಡೆನ್ಸ್ ಜರ್ನಿಲಿ ನಡೀಲಿಕ್ಕೆ ನಿಮ್ಗೆ ಗೈಡೆನ್ಸ್ ಕೊಡೋರು ರೆಡಿ ಇದ್ದಾರೆ. ಸೊ ಅವರ ಗೈಡೆನ್ಸ್ ತಗೊಂಡು ನಿಮ್ ಜೀವನ ಮುಂದುವರಿಸಲಿಕ್ಕೆ ಹೀಲರ್ ಆಗಿ ನೀವು ರೆಡಿ ಇದ್ರೆ ಶುರು ಮಾಡಿ, ಇಲ್ಲ ಅಂದ್ರೆ ಬೇಗ ಶುರು ಮಾಡಿಕೊಂಡು ಶುರು ಆಗಿ. ಪ್ರಿಪೇರ್ ಯುವರ್ ಸೆಲ್ಫ್. ಡಿವೈನ್ ಸೈಟ್. ಎಸ್, ಎಲ್ಲರನ್ನು ಹೀಲರ್ಗೆ ಬೇಕಾಗಿರುವಂತ ಪ್ರಮುಖವಾದ ಮಾರ್ಗದರ್ಶನ ಅಥವಾ ಮಾರ್ಗದರ್ಶನ ಏನು ಅಂದ್ರೆ ಎಲ್ಲರಲ್ಲೂ ಎಲ್ಲವನ್ನು ಸರಿ ಸಮಾನದಲ್ಲಿ ಸರಿ ಪ್ರಮಾಣದಲ್ಲಿ ನೋಡುವಂಥದ್ದು. ಅದನ್ನ ಕಲ್ತ್ಕೊಳ್ಳಿ. ಅದನ್ನ ಕಲಿಸದೆ ಕೆಲವ್ರಿಗೆ ಹೀಲಿಂಗ್ ಬರುತ್ತೆ. ಆ ತರ ಬರ್ತಾ ಇದೆ ಎನರ್ಜಿ. ಇಲ್ಲಿ ತುಂಬಾ ಎನರ್ಜಿ ಬರುತ್ತೆ. ನಿಮಗ್ ಬಿಡ್ತೀನಿ. ನಿಮ್ಮ ಪರಿಸ್ಥಿತಿ. ಎಸ್, ಸೋಲ್ ಪರ್ಪಸ್. ಇವಾಗ ಅರ್ಥ ಆಗ್ತಿದೆ ನಿಮ್ಗೆ ಸೋಲ್ ಪರ್ಪಸ್ ಏನು, ನೀವೇನ್ ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅಂತ. ಸೊ ಅದನ್ನ ಇವಾಗ ನೀವು ರೆಡಿ ಇದ್ದೀರಾ. ಸೊ ಅದಕ್ಕೆ ಮುಂದುವರಿರಿ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಎಸ್, ನೆಕ್ಸ್ಟ್ ವೀಕು, ಈ ವೀಕ್ ಇಂದ ನೆಕ್ಸ್ಟ್ ವೀಕ್ ಒಳಗೆ ನಿಮ್ ಜೀವನದಲ್ಲಿ ನಿಮ್ಗೆ ಕ್ಲಾರಿಟಿ ಬರುತ್ತೆ. ನೀವು ಏನು ಮಾಡಬೇಕು. ಮೂವಿಂಗ್. ಎಸ್, ನೀವು ಮುಂದುವರಿಬೇಕು. ಯಾವ ರೀತಿ, ಹೇಗೆ, ಎಲ್ಲಾನು ಯೋಚನೆ ಮಾಡಿ ನಿಮ್ಮನ್ನ ಈಗ ನಿಮ್ ಸ್ಪಿರಿಚುವಲ್ ಜರ್ನಿ ಶುರು ಆಗುತ್ತೆ. ಸ್ಪಿರಿಚುವಲಿ ನೀವು ಮುಂದುವರಿತೀರಾ ಇನ್ ಗುಡ್ ವೇಲಿ. 7 ಎನರ್ಜಿ ಇದೆ. ಇದು ಕೂಡ ಚಾರಿಯಟ್ ಮೂವ್ ಹೇಳುತ್ತೆ. ಸೊ ಸ್ಪಿರಿಚುವಲಿ ನೀವು ಮೂವ್ ಆನ್ ಆಗ್ತೀರಾ ಸೋಲ್ ಪರ್ಪಸ್ ಕಡೆಗೆ. ಹಾಗಾಗಿ ಡಿವೈನ್ ಸೈಟ್ ನಿಮ್ಗೆ ಡಿವೈನ್ಲಿ ಗೈಡೆನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರು ನಿಮ್ಮನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ನಿಮ್ ಸೋಲ್ ಪರ್ಪಸ್ ಕಡೆಗೆ. ನಿಮ್ ಸೋಲ್ ಪರ್ಪಸ್ ಮುಂದುವರಿಲಿಕ್ಕೆ ಶುರು ಆಗಿದೆ. ಸೊ ಡಿವೈನ್ ಗೈಡೆನ್ಸ್ ಮಾರ್ಗದರ್ಶನ ಏನ್ ಸಿಗ್ತಾ ಇದೆ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಜೊತೆಗೆ ನಿಮ್ಮ ಒಂದು ಕನಸೇನಿದ್ದು ಆ ಕನಸಿನ ಕಡೆಗೆ ನಿಮ್ ಜೀವನ ಮುಂದುವರಿಯುತ್ತೆ. ಎಲ್ರೂ ಹೀಲರ್ ಆಗಲ್ಲ, ಎಲ್ರೂ ಸ್ಪಿರಿಚುವಲ್ ಜರ್ನಿಲಿ ಅರ್ಥ ಆಗಲ್ಲ. ಅದ್ ಬಿಟ್ಟು ನಾರ್ಮಲ್ ಆಗಿ ಯೋಚನೆ ಮಾಡೋರ್ಗೆ ನೀವು ಮನೆ ಖಾಲಿ ಮಾಡೋದ್ರಿದ್ರೆ ಖಾಲಿ ಮಾಡಿ. ನೀವು ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಇಂಥ ಜಾಗದಲ್ಲಿ ಹೋಗಿರ್ಬೇಕು ಅಂತ ಅದಿದ್ರೆ ಅಂತ ಜಾಗಕ್ಕೆ ಹೋಗ್ತೀರಾ, ಹೋಗಿ. ನೀವ್ ಎಲ್ಲಿಗಾದ್ರೂ ಕೆಲ್ಸದ ವಿಚಾರವಾಗಿ ಮೂವ್ ಆನ್ ಮಾಡಿ ಬೇರೆ ಕಡೆ ಹೋಗ್ಬೇಕು ಅಂತಿದ್ರು ಹೋಗಿ. ಪ್ರೀತಿನ ಪ್ರೀತಿ ನೋಡ್ಕೊಂಬರಕ್ ಹೋಗ್ಬೇಕು ಅಂತಿದ್ರು ಕೂಡ ಹೋಗಿ. ಯಾರು ನೋಡ್ಕೊಂಬರ್ಬೇಕು ಅಂತಿದ್ರು ಹೋಗಿ. ನಿಮ್ ಜೀವನ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ನಿಮ್ ಕನ್ಸು ನನ್ಸಾಗ್ತಾ ಇದೆ. ಯಸ್, ನಿಮ್ ಇನ್ನರ್ ಸ್ಟ್ರೆಂತ್ ನ ಬಿಡ್ಬೇಡಿ. ತುಂಬಾ ಸ್ಟ್ರಾಂಗ್ ಆಗಿರಿ, ಸ್ಟ್ರಾಂಗ್ ಆಗಿ ಮುಂದುವರಿರಿ. ನಿಮ್ ಜೀವನ ಇವಾಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಶುರು ಆಗಿದೆ. ಇಷ್ಟ ದಿನ ನೆಗೆಟಿವಿಟಿ ಇತ್ತು, ಇನ್ ಮುಂದೆ ಪಾಸಿಟಿವ್ ಆಗಿ ಮುಂದುವರಿಯುತ್ತೆ. ಹಾಗಾಗಿ ನೋ ನೀಡ್ ಟು ವರಿ. ಚಿಂತೆ ಮಾಡೋ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ಇಲ್ಲ ನಿಮ್ ಜೀವನದಲ್ಲಿ. ಇನ್ ಮುಂದೆ ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ ಜೀವನಕ್ಕೆ. ನಿಮ್ ಸೋಲ್ಮೇಟ್ ನಿಮ್ ಲೈಫಿಗೆ ಬರ್ತಾ ಇದ್ದಾರೆ. ನಿಮ್ ಪಾರ್ಟ್ನರ್ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಮ್ಯಾರೇಜ್ ಆಗಿ ಸಪರೇಷನ್ ಆಗಿದ್ರು ಬರ್ತಾ ಇದ್ದಾರೆ. ನಿಮ್ಮನ್ ಬಿಟ್ಟು ಬೇರೆ ಊರಿಗೆ ಹೋಗಿದ್ರು ವಾಪಸ್ ಬರ್ತಾ ಇದ್ದಾರೆ. ಜೊತೆಲೇ ಇದ್ಕೊಂಡು ದೂರ ಇದ್ರು ಕೂಡ ಒಂದಾಗ್ತೀರಾ. ಒಂದೇ ಮನೇಲಿ ಇದ್ದು ಮುನ್ಸ್ಕೊಂಡಿದ್ರು ಒಂದಾಗ್ತೀರಾ. ಅಥವಾ ಪರಿಚಯನೇ ಇಲ್ಲ ಅಂದ್ರೂ ಕೂಡ ಒಂದಾಗ್ತೀರಾ. ಹೇಗೆ ಇದ್ರು ನಿಮ್ಮ ಪ್ರೇಮ ಜೀವನ ಚೆನ್ನಾಗಿದೆ. ನಿಮ್ ಕನ್ಸು ನನ್ಸಾಗತ್ತೆ. ಸೊ ಚಿಂತೆ ಮಾಡಬೇಡಿ. ನೋಡಿ, ಕ್ವೀನ್ ಆಫ್ ಒಂದ್ ರಿವರ್ಸ್ ಬಂದಿದೆ. ನನ್ಗೆ ಯಾರೋ ಇಲ್ಲಿ ಪ್ರೀತಿಯ ಹಾರಿವಳ ಹಾರಿ ಹೋಯ್ತೋ ಗೆಳೆಯ ಅಂತಿದ್ದಾರೆ. ಯಾರದು ಹೇಳ್ತಾ ಇರೋದು? ಕಾಮೆಂಟ್ ಅಲ್ಲಿ ಬಂದು ತಿಳಿಸಿ ಪ್ಲೀಸ್. ಎಸ್, ಪ್ರೀತಿ ಜೀವನ ಮುಗಿದೋಯ್ತು, ಇನ್ನಿಲ್ಲ, ಕೈ ಕೊಟ್ಟು ಹೋದ್ರು,
ಎಲ್ಲ ಮುಗಿದೋಯ್ತು, ರಿಲೇಶನ್ಶಿಪ್ ಎಂಡ್ ಆಯ್ತು, ಇನ್ನವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯು ಆರ್ ಡೂಯಿಂಗ್ ರಾಂಗ್ ರೀಡಿಂಗ್ ಅಂತಿದ್ದೀರಾ? ನೋ ನೋ, ಇನ್ನ ಮುಗ್ದಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ. ಅವ್ರು ವಾಪಸ್ ಬರೋ ಸಾಧ್ಯತೆ ಇದೆ. ಹಾಗಂತ ಅವ್ರು ಮದ್ವೆ ಆಗಿ ಹೋಗಿದ್ರು ಬರ್ತಾರ ಅಂತ ಕೇಳ್ಬೇಡಿ, ಅದನ್ನ ನಾನು ಹೇಳೋದು ಇಲ್ಲ. ಸಿಂಗಲ್ ಮದ್ವೆ ಒಂದೇ ಸತಿ ಆಗ್ಬೇಕು, ಒಬ್ಬರನ್ನೇ ಆಗ್ಬೇಕು. ಆಫ್ ಕೋರ್ಸ್ ಮದ್ವೆ ಆಗಿ ಅವ್ರೇನಾದ್ರೂ ಎಕ್ಸ್ಪೈರ್ ಆಗಿದ್ರೆ ಇನ್ನೊಂದು ಮದ್ವೆ ಆಗೋದು ತಪ್ಪಲ್ಲ. ನಿಮ್ ಪರಿಸ್ಥಿತಿ, ಅವ್ರು ತುಂಬಾ ಕೆಟ್ಟವ್ರಿದ್ದಿ, ಅವ್ರು ಸ್ಯಾಡಿಸ್ಟ್ ಇದ್ದಿ, ಬಾಸ್ಟರ್ಡ್, ರಾಸ್ಕಲ್ಸ್, ಈ ತರ ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ಇರ್ತಾರೆ. ಹಾಗಂತ ಬರೀ ಮೇಲ್ ಆಗಿರ್ತಾರೆ ಅಂತೇನಿಲ್ಲ, ಬರೀ ಫಿಮೇಲ್ ಆಗಿರ್ತಾರೆ ಅಂತ ಏನಿಲ್ಲ, ಇಬ್ರಲ್ಲೂ ಇರ್ತಾರೆ. ಹಾಗಾಗಿ ನಿಮ್ ಜೀವನ ನಿಮ್ ಇಷ್ಟ. ಮದ್ವೆ ಆಗಿರೋರು ವಾಪಸ್ ಬರ್ತಾರ ಅಂತ ನನ್ನನ್ನು ಕೇಳ್ಬೇಡಿ, ನನಗ್ ಗೊತ್ತಿಲ್ಲ. ಇಲ್ಲಿ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ನಿಮ್ಮನ್ನ ನೋಡಕ್ಕೆ. ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ರು, ಅವ್ರು ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ರು, ಅವರು ಸಡನ್ ಆಗಿ ನಿಮ್ ಜೀವನಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆ ನೆಕ್ಸ್ಟ್ ವೀಕ್. ದ ರೆಬಲ್. ಓಹೋ, ಮೂಮೆಂಟ್ ಟು ಮೂಮೆಂಟ್ ನಿಧಾನಕ್ಕೆ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗುತ್ತೆ. ಜೊತೆಗೆ ನೋಡಿ ಮಾಡಿ ದುಡ್ಡನ್ನ ಖರ್ಚು ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ತುಂಬಾ ಶಾಪಿಂಗ್ ಮಾಡಬೇಡಿ, ತುಂಬಾ ದುಡ್ಡು ಖರ್ಚು ಮಾಡಬೇಡಿ. ಜವಾಬ್ದಾರಿಯಿಂದ ಹಣನ ಬಳಸಿ, ಮತ್ತೆ ಜವಾಬ್ದಾರಿಯಿಂದ ಇರಿ. ಆಗ್ಲೇ ಹೇಳ್ದೆ ಅವ್ರು ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ ಅಂತ. ಯಾಕೆ ಬಂದಿಲ್ಲ ಅಂದ್ರೆ ಇಷ್ಟ ದಿನ ಅವ್ರನ್ನ ಕಟ್ ಹಾಕಿದ್ರು, ಅವ್ರನ್ನೇ ಅವ್ರು ಕಟ್ ಹಾಕಿದ್ರೋ ಬೇರೆಯವ್ರ ಅವ್ರನ್ನ ಕಟ್ ಹಾಕಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಅವರು ಅವರ ಎಲ್ಲ ಸರಪಳಿಯನ್ನು ಕಟ್ ಮಾಡಿಕೊಂಡು ನಿಮ್ ಹತ್ರಕ್ಕೆ ಬರ್ಬೇಕು ಅಂತಿದ್ದಾರೆ, ಬರ್ತಾರೆ. ನೋಡಿ, 2 ಎನರ್ಜಿ ತುಂಬಾ ಇದೆ. ಸೊ ಬ್ಯಾಲೆನ್ಸ್ ಯುವರ್ ಸೆಲ್ಫ್. ಅವರು ತುಂಬಾ ಹೀಲ್ ಆಗ್ಬೇಕಿತ್ತು, ಹೀಲ್ ಆಗ್ತಿದ್ದಾರೆ. ಜೊತೆಗೆ ತುಂಬಾ ಜವಾಬ್ದಾರಿ ಇತ್ತು, ಜೊತೆಗೆ ತುಂಬಾ ಸಮಸ್ಯೆ ಕೂಡ ಇತ್ತು. ಅದೆರಡರ ಮಧ್ಯೆ ಪ್ರೀತಿನೂ ಅದನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಅವ್ರು ಬರ್ಲಿಲ್ಲ. ಈಗ ಅವರು ಜೀವನನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ತಾ ಇದ್ದಾರೆ. ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಡೆಫಿನೆಟ್ ಆಗಿ ಬ್ಲಾಕ್ ಮ್ಯಾಜಿಕ್ ಆಗಿದೆ. ಅದೆಲ್ಲಾನು ಬಿಟ್ಟು ಹೊರಗೆ ಬರ್ತಾನೆ. ನಿಮ್ಮ ರೊಮ್ಯಾನ್ಸ್ ಲೈಫಿಗೆ, ದುಡ್ಡಿನ ಲೈಫಿಗೆ ಬ್ಲಾಕ್ ಮ್ಯಾಜಿಕ್ ಆಗಿತ್ತು. ಇದೆಲ್ಲದ್ರಿಂದ ಹೊರಗೆ ಬರ್ತೀರಾ. ನಿಮ್ ಜೊತೆ ಕಳ್ದಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅಳು ತರಿಸ್ತಾ ಇದೆ. ಐ ನೀಡ್ ಯು ಸೋ ಬ್ಯಾಡ್ಲಿ ಅಂತ ಇದ್ದಾರೆ ಯಾರೋ ಇಲ್ಲಿ. ಲೆಟ್ ಗೋ, ಆಗಿದ್ದನ್ನೆಲ್ಲ ಮರ್ತ್ಬಿಡಿ, ಹೊಸದಾಗಿ ಜೀವನನ ಶುರು ಮಾಡಿ ಅಂತ ಕೂಡ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಎಸ್, ಇನ್ನರ್ ವಾಯ್ಸ್, ನಿಮ್ಮ ಅಂತರಾತ್ಮ, ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ನಿಮ್ ಜೀವನದಲ್ಲಿ ಏನ್ ಸೀಕ್ರೆಟ್ಸ್ ಇತ್ತು ಅದೆಲ್ಲ ರಿವೀಲ್ ಆಗತ್ತೆ ಮುಂದಕ್ಕೆ. ಜೊತೆಗೆ ನಿಮ್ ಮನ್ಸಿನ ಮಾತನ್ನ ಕೇಳಿ, ಏನ್ ನಿಮ್ ನಾಲೆಜ್ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಸ್, ಡೆಫಿನೆಟ್ಲಿ ಸ್ಟಡಿ ವೈಸ್ ನಾನು ಎಲ್ಲೋ ಹೋಗ್ಬೇಕಿತ್ತು, ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ, ಆಗಿಲ್ಲ ಅಂದ್ರೆ ಎಸ್ ಡೆಫಿನೆಟ್ಲಿ ಆಗುತ್ತೆ, ಅದು ಯೋಚನೆ ಮಾಡಬೇಡಿ. 9 ಮಂತ್ ಆಯ್ತು. ಔಟ್ ಆಫ್ 9 ಮಂತ್ ನೀವು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ದುಃಖದಲ್ಲಿದ್ದೀರಾ, ಜೀವನ ಬೇಡ ಅಂತ ಅನ್ಕೊಂಡಿದ್ದೀರಾ. ವಾಗ್ದೇವಿ ಇರೋದೇನಕ್ಕೆ? ನಿಮ್ಗೆ ವಾಗ್ದಾನ ಕೊಡಕ್ಕೆ ಅಲ್ವಾ? ಸೊ ವಾಗ್ದಾನ ಏನ್ ಕೊಡ್ತಾ ಇದೆ ಅಂದ್ರೆ ಎಕ್ಸಿಸ್ಟೆನ್ಸ್. ಇದೆಲ್ಲದ್ರಿಂದ ಹೊರಗೆ ಬರ್ತೀರಾ. ಯೋಚನೆನೇ ಮಾಡಬೇಡಿ, ನಿಮ್ ಮನ್ಸಿನ ಮಾತು ಕೇಳ್ಕೊಂಡು ಮುಂದುವರಿರಿ, ಒಳ್ಳೇದಾಗತ್ತೆ. ಹಳೆದನ್ನೆಲ್ಲ ಬಿಟ್ಟಾಕಿ ಹೊಸದನ್ನೆಲ್ಲ ಬರ್ಮಾಡ್ಕೊಳ್ಲಿಕ್ಕೆ ರೆಡಿಯಾಗಿ ನಿಮ್ ಜೀವನದಲ್ಲಿ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಾ ಇದೆ. 70-30 ಇದೆ ಇಲ್ಲಿ. ನೆಕ್ಸ್ಟ್ ವೀಕ್ ನಿಮ್ಗೆ 70% ಚೆನ್ನಾಗಿದೆ, 30% ಮೂಡ್ ಆಫ್ ಇದೆ. ಸೊ ಜಡ್ಜ್ಮೆಂಟ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ನಿಮ್ಗೆ ಯಾವ ಆಯ್ಕೆ ಮಾಡಬೇಕು ಅಂತ ಯಾವುದು ಆಯ್ಕೆ ಸಿಕ್ಕಿಲ್ಲ ನನ್ನ ಲೈಫಲ್ಲಿ, ಒಂದಕ್ಕೆ ಸ್ಟಕ್ ಆನ್ ಆಗಿದ್ದೀನಿ ಅಂತ ಅಂದ್ರೆ ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ, ನಿಮ್ ಜೀವನದಲ್ಲಿ ಮೆಡಿಟೇಷನ್ ಇಲ್ಲ ಅಂತ, ಆಧ್ಯಾತ್ಮಿಕ ಕಡೆ ಗಮನ ಕೊಡಿ. ಜೊತೆಗೆ ನಿಮ್ಗೆ ಹೀಲಿಂಗ್ ಅವಶ್ಯಕತೆ ಇದೆ, ಹೀಲಿಂಗ್ ಮಾಡ್ಕೊಳ್ಳಿ. ಚಕ್ರ ಹೀಲಿಂಗ್ ಕೇಳಿ, ಮೆಡಿಟೇಷನ್ ಕೇಳಿ, ಏನೋ ಒಂದು ಕೇಳಿ. ನಿಮ್ಮ ಮನಸ್ಸನ್ನ, ಆತ್ಮನ ಶಾಂತಗೊಳಿಸಿ. ಆಗ ನಿಮ್ಗೆ ಮಾರ್ಗದರ್ಶನ ಸಿಗುತ್ತೆ, ಆಗ ನಿಮ್ ಜೀವನಕ್ಕೆ ಆಯ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಹೋ, ಚಾಮ್ಸ್ ಎಲ್ಲ ಬಿದ್ದೋಯ್ತು.
ಎಸ್, ಸಾಂಪ್ರದಾಯಿಕ ಸಮಸ್ಯೆಗಳು, ಮನೆತನ, ನಿಮ್ಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ತುಂಬಾ ಇದೆ ಅಂತ ಅನ್ಸುತ್ತೆ. ಸಾಂಪ್ರದಾಯಿಕ ಸಮಸ್ಯೆಗಳು ತುಂಬಾ ಅಂತ ಅನ್ಸುತ್ತೆ. ಜಸ್ಟ್ ಎ ಮಿನಿಟ್, ಚಾಮ್ಸ್ ಬಿದೋಗಿದೆ, ತಗೊಂತೀನಿ. ಕ್ಷಮಿಸಿ. ಎಸ್, ಫಸ್ಟು ನಿಮ್ಮ ಲವ್ ಲೈಫಿಗೆ ನಿಮ್ಮ ಮನೆತನ ಬೇರೆ, ಅವ್ರ ಮನೆತನ ಬೇರೆ, ಸಂಪ್ರದಾಯ ಬೇರೆ, ಈ ಸಮಸ್ಯೆ ಮಾಡ್ತಾ ಇದ್ದಾರೆ. ಎಸ್, ನಿಮ್ ಮ್ಯಾರೇಜ್ ಲೈಫ್ಗೂ ಅದೇ ಆಗಿರ್ಬೋದು. ಅದರಿಂದನೇ ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು. ಸೊ ಇದೆಲ್ಲ ಬಿಟ್ಟು ಹೊರಗೆ ಬನ್ನಿ. ನಿಮ್ ಲೈಫಿನ ಪಿಕ್ಚರ್ಗೆ ನೀವು ಹೇಗ್ ಬೇಕೋ ಹಾಗೆ ಜೀವನ ಸರಿಪಡಿಸ್ಕೊಳ್ಳಿ. ಸ್ಟಾರ್ ಬಂದಿದೆ, ಸೊ ಸ್ಟಾರ್ ಎಸ್, ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 2 ಫ್ಯಾಮಿಲಿ ಬಂದಿದೆ, ಸೊ ಫ್ಯಾಮಿಲಿ ಮ್ಯಾಟ್ರು ಡೆಫಿನೆಟ್ಲಿ ಇದೆ. ಜೊತೆಗೆ 2 ಫ್ಯಾಮಿಲಿ, ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಮಿಲೀಸ್ ಒಂದಾಗೋ ಸಾಧ್ಯತೆ ಇದೆ. ಡಿಫ್ರೆಂಟ್ ಕಲ್ಚರ್ ಇರುವಂತ ಫ್ಯಾಮಿಲೀಸ್ ಒಬ್ರಿಗೊಬ್ರು ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಸ್ಟಾರ್ಸ್ 2 ಬಂದಿದೆ. ಸೊ ಸ್ಟಾರ್ ಆಗ್ಲೇ ಹೇಳಿದಾಗೆ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಒಂದಾಗೋದ್ರಲ್ಲಿ ಇದ್ದಾರೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಈಗ ನಿಮ್ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಮುಂದೆ ನಿಮ್ ಜೀವನಕ್ಕೆ ಗುಡ್ ಟೈಮ್, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಬರುತ್ತೆ. ಇದನ್ನ ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ನನ್ಗೆ ಇದು ಚೇಳಿನ ಇಡೀ ಇರುತ್ತಲ್ಲ ಇಂಕಚ್ಚದು ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಆಕ್ಚುಲಿ ಅದಲ್ಲ, ಹಾರ್ಟ್ ಅಲ್ಲಿ 2 ಟೀತ್ ಹಲ್ ಬಂದಿರೋ ತರ ಇದೆ. ಆದ್ರೆ ನನ್ಗೆ ಇಲ್ಲಿ ಚೇಳ್ ತರ ಕುಟುಕ್ತಾರೆ. ಜನಗಳ ಕುಟುಕ ಮಾತಿಗೆ ಬೆಲೆ ಕೊಡಬೇಡಿ. ಜೊತೆಗೆ ನಿಮ್ಮನ್ನ ಕುಟ್ಕೋರು ತುಂಬಾ ಜನ ಇದ್ದಾರೆ. ನೆಕ್ಸ್ಟ್ ವೀಕು ಬಿ ಕೇರ್ಫುಲ್ ಅಂತ ಹೇಳ್ತಾ ಇದೆ. ಜಸ್ಟ್ ಬಟರ್ಫ್ಲೈ ತರ ನಿಮ್ ಜೀವನನ ನೋಡಿ. ಈಗ ಮುಳ್ಳು ನಿಮ್ ಸುತ್ತ ಬೆಳೆಸ್ಕೊಳ್ಳಿ. ಯಾರು ನಿಮ್ಮನ್ನ ಮುಟ್ಟಕ್ ಆಗ್ದಿರೋ ಹಾಗೆ, ಯಾರ ಮಾತು ನಿಮ್ ಮನ್ಸಿಗೆ ನೋವು ಕೊಡ್ದಿರೋ ಹಾಗೆ. ಆಗನೇ ನೀವೊಂದು ಒಳ್ಳೆ ಚಿಟ್ಟೆಯಾಗಿ ಬದಲಾಗ್ಲಿಕ್ಕೆ ಸಾಧ್ಯ. ಪಾತ್ರಗಿತ್ತಿ ಆಗ್ಬೇಕು ಅಂದ್ರೆ ಅದ್ರ ಪಾತ್ರ ದೊಡ್ಡದಾಗಿರುತ್ತೆ. ಆ ದೊಡ್ಡ ಪಾತ್ರನ ನೀವು ನಿರ್ವಹಿಸಿ ನಿಮ್ ಜೀವನದಲ್ಲಿ, ಆಗ ಒಂದು ಸುಂದರವಾದ ಪಾತ್ರಗಿತ್ತಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ಚಾಮ್ಸ್. ಎಸ್, ಆನೆ ಬಂದಿದೆ. ಎಲಿಫೆಂಟ್ ಸ್ಟ್ರಾಂಗ್ ಹೇಳುತ್ತೆ, ಸ್ಟ್ರಾಂಗ್ ಆಗಿರಿ, ಸ್ಟ್ರೆಂತ್ ಆಗಿರಿ ಅಂತ. ಎಸ್, ಸೆಕ್ಯೂರ್ ಆಗಿರಿ ಅಂತ ಕೂಡ ಹೇಳುತ್ತೆ. ನಂಗೆ ಇಲ್ಲಿ ದುಡ್ಡಿನ ಎನರ್ಜಿ ತುಂಬಾ ಬರ್ತಾ ಇದೆ. ಎಸ್, ಡೆಫಿನೆಟ್ಲಿ ದುಡ್ಡು ಬರುತ್ತೆ ನಿಮ್ ಜೀವನಕ್ಕೆ. ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತೀರಾ. ನನ್ಗೆ ಇಲ್ಲಿ ಬುದ್ಧಂದು ಯಾವ್ದಾದ್ರು ವಿಗ್ರಹ ಇಟ್ಕೊಂಡು ಮೆಡಿಟೇಷನ್ ಮಾಡಿ, ಇಲ್ಲಾಂದ್ರೆ ಬುದ್ಧಂದು ನೆಕ್ಲೆಸ್ ಏನಾದ್ರು ಹಾಕೊಳ್ಳಿ ಅಂತ ಬರ್ತಾ ಇದೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಎಸ್, ನಿಮ್ಗೆ ಮೆಡಿಟೇಷನ್ ಅವಶ್ಯಕತೆ ತುಂಬಾ ಇದೆ. ಜೊತೆಗೆ ತುಂಬಾ ಕೋಪ ಬರೆಸ್ತಾರೆ, ಹಲ್ಲಲ್ಲಿ ಕಚ್ಚಂಗ್ ಮಾಡ್ತಾರೆ. ಅದರಿಂದ ಕೇರ್ಫುಲ್ ಆಗಿರಿ. ಯಾರ ಜೊತೆನೂ ಜಾಸ್ತಿ ಮಾತಾಡಬೇಡಿ. ಜೊತೆಗೆ ಆಮೆ ಬರ್ತಾ ಇದೆ. ನಿಧಾನ ಆದ್ರೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾವುದೇ ಆತ್ರ ಮಾಡಬೇಡಿ ಅಂತ ಬರ್ತಿದೆ. ನನ್ಗೆ ಇಲ್ಲಿ ಬನಶಂಕರಮ್ಮನ ಎನರ್ಜಿ ಬರ್ತಿದೆ. ಅಯ್ಯಪ್ಪ ಸ್ವಾಮಿ ಎನರ್ಜಿ ಬರ್ತಾ ಇದೆ. ಕೂರ್ಮಾವತಾರಿ ಆ ಎನರ್ಜಿ ಬರ್ತಾ ಇದೆ. ನಿಮಗ್ ನೋಡ್ಕೊಳ್ಳಿ. ಆಮೆ ಇರೋ ದೇವಸ್ಥಾನ ನಿಮ್ಗೆ ಎಲ್ಲಾದ್ರೂ ಜ್ಞಾಪನ ಬಂದ್ರೆ, ಯಾವ್ದಾದ್ರು ದೇವಸ್ಥಾನದಲ್ಲಿ ಆಮೆ ಇದೆ ಅಂತ ನಿಮಗ್ ಥಟ್ ಅಂತ ಹೊಳೆದ್ರೆ ಆ ದೇವಸ್ಥಾನಕ್ಕೆ ನೀವು ಇಮಿಡಿಯೇಟ್ ಆಗಿ ಹೋಗ್ಬೇಕು. ನಿಮ್ ಜೀವನ ನಿಮ್ ಇಷ್ಟ. ಇದೊಂದು ಜನರಲ್ ರೀಡಿಂಗು. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ನನಗೆ ಇಲ್ಲಿ ಅಮ್ಮನ ಎನರ್ಜಿ ಬರ್ತಿದೆ. ಸೊ ನಾನು ನಾಳೆ ಆಗಲ್ಲ, ನಾಡಿದ್ದು ಹೋಗ್ತೀನಿ. ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಹೋಗಿ. ಇದು ನಿಮ್ಮ ರೀಡಿಂಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. See you on next video. Take care. Bye. Love you all.